ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಈ ಥರ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, 6 ದಾರ ಕೂಡ ತೊಗೊಂಡಿದ್ದೀನಿ. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ನಾನು ಈಗ ಲಾಕ್ ಮಾಡ್ತಾಯಿದ್ದೀನಿ. ಸೀರೆನ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಉಲ್ಟಾ ಮತ್ತು ಸೀದಾ ಭಾಗ 2 ಟೈಮ್ಸ್ ಲಾಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ನಾನೀಗ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಲಾಕ್ ಏನು ಮಾಡಿದ್ದೀವಲ್ವ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, 2 ಚೈನ್, ಈ ಕಡೆ ಡಬಲ್ ಕ್ರೋಶೆ, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಟೋಟಲಿ ನಾನಿಲ್ಲಿ 9 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಚೈನು ಸೇರಿಸಿದ್ರೆ 10 ಆಗುತ್ತೆ ಫ್ರೆಂಡ್ಸ್, ಬಟ್ ನಾನು ಅದನ್ನು ಬಿಟ್ಟು ಹೇಳ್ತಾ ಇದ್ದೀನಿ. ನೋಡಿ, ಈಗ 4th ಒನ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಡಿಸೈನ್ ಬಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡಿ. ಸ್ವಲ್ಪ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಟರ್ನಿಂಗ್ ಮಾಡ್ಕೊಂಡಿದ ತಕ್ಷಣ ನಾವು ಒಂದು ಅದೇನು ಆರ್ಚ್ ಫಿಲ್ ಮಾಡ್ತೀವಲ್ವ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು ಅಷ್ಟೇ. ನೋಡಿ, 9 ಡಬಲ್ ಕ್ರೋಶೆ ಆಗಿದ ತಕ್ಷಣ ಈಗ ನಾನು ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಅಥವಾ 6 ಚೈನ್ ಹಾಕ್ಕೋಬೋದು. ಹಾಕ್ಕೊಂಡಿದ ತಕ್ಷಣ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದಲ್ಲ ಫ್ರೆಂಡ್ಸ್. ಸ್ವಲ್ಪ ಯು ಶೇಪಲ್ಲಿ ನಿಮಗೆ ಗೊತ್ತಲ್ವ ನಾವು ಆರ್ಚ್ಗೆ ಯಾವ ಥರ ಲಾಕ್ ಮಾಡಬೇಕು ಅಂತ. ಸ್ವಲ್ಪ ಒಂದು ಚೈನ್ ಗ್ಯಾಪ್ ಅಥವಾ 2 ಚೈನ್ ಗ್ಯಾಪ್ನಷ್ಟು ಹಿಂದೆ ಲಾಕ್ ಮಾಡಬೇಕು. ಹಾಗಾದರೆ ಅದು ಯು ಶೇಪಲ್ಲಿ ಕರೆಕ್ಟಾಗಿ ಬರುತ್ತೆ. ಬಟ್ ನೋಡಿ, ಇಲ್ಲಿ ನಂದು ಸ್ವಲ್ಪ ಟೈಟಾಗಿ ಲಾಕ್ ಮಾಡಿದ್ದೀನಿ. ಸೊ ಬಿಚ್ಚಿಬಿಟ್ಟು ನಾನು ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ತೀನಿ. ನೋಡಿ, ಲಾಕ್ ಆಗಿದ ತಕ್ಷಣ ಈ ಕಡೆ ಭಾಗದಲ್ಲಿ ಕೂಡ 6 ಟೈಮ್ಸ್ ಮತ್ತು ನಾವು ಡಬಲ್ ಕ್ರೋಶೆನ ಮಾಡಬೇಕು. ಡಬಲ್ ಕ್ರೋಶೆಸ್ ಎಲ್ಲ ನೀಟಾಗಿ ಒಂದೇ ಲೆಂತಲ್ಲಿ ಇರಬೇಕು ಫ್ರೆಂಡ್ಸ್, ಹೆಚ್ಚು ಕಡಿಮೆ ಮಾಡಿಬಿಡಿ. ಇದು 5 ಚೈನ್ ಕೂಡ ನೋಡಿ ಈಗ ಎಷ್ಟು ನೀಟಾಗಿ ಯು ಶೇಪಲ್ಲಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈಗ ನೋಡಿ, 5th ಒನ್ ಆಯಿತು. ಈಗ ಲಾಸ್ಟ್ ಒನ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಸೆಕೆಂಡ್ ಸ್ಟೆಪ್ಪಲ್ಲಿ, ಅಂದರೆ 2 ಸ್ಟೆಪ್ಪು ಅಥವಾ 3 ಸ್ಟೆಪ್ಪಲ್ಲಿ ಹಾಕೋ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ನಾವು ಈಗ ಟರ್ನ್ ಮಾಡಿ ಹಾಕುವಾಗ ನಿಮಗೆ ಗೊತ್ತಾಗುತ್ತೆ. ಹೇಗೆ ಸ್ವಲ್ಪ ಟ್ವಿಸ್ಟ್ ಅಷ್ಟೇ, ಏನು ತೊಂದರೆ ಇಲ್ಲ. ಈಗ ನೋಡಿ, ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ಫಸ್ಟ್ ಹೋಲ್ ಕಾಣಿಸ್ತಾ ಇದೆ ನೋಡಿ. ಈ ಫಸ್ಟ್ ಹೋಲ್ ಒಳಗಡೆ ನೋಡಿ, ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ಚೈನ್ ಹಾಕೋದಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಆ ಫಸ್ಟ್ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, 1 ಸಿಂಗಲ್ ಕ್ರೋಶೆ ಆಯಿತು. ಇನ್ನು 2 ಟೈಮ್ಸ್ ಕೂಡ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಂದರೆ ಟೋಟಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. 6 ಟೈಮು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ಫ್ರೆಂಡ್ಸ್, ಅದರಲ್ಲಿ 3 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಬೇಕು, ಇನ್ನು 3 ಹಾಗೆ ಬಿಡಬೇಕು. ನೋಡಿ, 3 ಆಯಿತು, ಇನ್ನು 3 ಹಾಗೆ ಬಿಟ್ಟಿದ್ದೀನಿ. ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು 5 ಚೈನ್ ಏನಿದೆ ಆ 5 ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ 5 ಚೈನ್ಗೆ ಹೋಗಿ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಟೋಟಲಿ 12 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ದೊಡ್ಡದಾಗಿ ಬೇಕಂದರೆ 14 ಡಬಲ್ ಕ್ರೋಶೆಸ್ನ ಮಾಡ್ಕೋಬೋದು. ಬಟ್ ಕಂಬಗಳು ನಮ್ಮ ಹತ್ರ ಅಷ್ಟೇ ತೊಗೊಳ್ಳಿ. ಆಮೇಲೆ ನಾನೇನು 5 ಚೈನ್ ಹಾಕಿದ್ದೀನಲ್ವ ಅಲ್ಲಿ ನೀವು 6 ಚೈನ್ನ ಹಾಕ್ಕೊಳ್ಳಿ, ಒಂದು ವೇಳೆ 14 ಡಬಲ್ ಕ್ರೋಶೆ ಮಾಡೋದಾದರೆ. ಇಲ್ಲ ಇಷ್ಟೇ ಸಾಕು, ಇಷ್ಟೇ ಸರಿ ಹೋಗುತ್ತೆ ಅಂದರೆ ಇದನ್ನೇ ಫಿಲ್ ಮಾಡ್ಕೊಳ್ಳಿ, ಇಷ್ಟೇ ಹಾಕ್ಕೊಳ್ಳಿ. ಈಗ ನೋಡಿ, ನಾನು 12 ಡಬಲ್ ಕ್ರೋಶೆ ಆಗಿತ್ತು, ಫಿನಿಶ್ ಮಾಡಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ನೋಡಿ, ಆ ಕಡೆ ಕೂಡ 3 ಬಿಟ್ಟಿದ್ವಿ, ಈ ಕಡೆ ಕೂಡ ಬಿಡಬೇಕು. 1 2 3 ಹೋಲ್ಸ್ನ ಬಿಟ್ಟು 4th
ಹೋಲ್ ಮೇಲೆ ನಾವು ಸಿಂಗಲ್ ಕ್ರೋಶೆ ಮಾಡ್ತೀವಿ, ಅಂದರೆ ಅದು ಆರ್ಚನ್ನು ಲಾಕ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಕೂಡ ಇನ್ನೂ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. 1 2 ನೋಡಿ, ಲಾಕ್ ಮಾಡಿರೋದನ್ನು ಸೇರಿಸಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆಯಿತು. ಈಗ ಬಟ್ಟೆನ ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಸೀದಾ ಮಾಡಿಕೊಂಡು ಇಲ್ಲಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣವೇ ಚೈನ್ ಹಾಕೋದೆಲ್ಲ ಏನಿಲ್ಲ. ನೋಡಿ, ಇಲ್ಲಿ ಫಸ್ಟ್ ಹೋಲ್ ಕಾಣಿಸ್ತಾ ಇದೆ. ಈ ಹೋಲಲ್ಲಿ ಡೈರೆಕ್ಟಾಗಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತಂದು ಅದನ್ನು ಸಿಂಗಲ್ ಅಂದರೆ ಲಾಕ್ ಮಾಡಿದ್ದೀನಿ. ಮಾಡಿಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಿದ್ದೀನಿ. ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಅದೇ ಹೋಲ್ ಒಳಗಡೆ ನಾವೆಲ್ಲಿ ಫಸ್ಟು ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ವಲ್ವ, ಅದೇ ಹೋಲ್ ಒಳಗಡೆ ಹೋಗಿ ಮತ್ತು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಯಾವಾಗಲೂ ದಾರ ಮೇಲೆ ಮಾಡಿಬಿಟ್ಟು ಬೀಡ್ ಹಾಕ್ತಾಯಿದ್ದೆ, ಬಟ್ ಇವತ್ತು ಡೈರೆಕ್ಟಾಗಿ ನೀಡಲ್ ಒಳಗಡೆ ಅಂದರೆ ಥ್ರೆಡ್ ಒಳಗಡೆ ನೀಡಲ್ ಇಟ್ಬಿಟ್ಟು ಬೀಡ್ ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಡಿಸೈನ್ಗೆ ನಾವು ಮೊದಲೇ ಬೀಡ್ಸ್ನ ಹಾಕಬೇಕಿತ್ತು, ಬಟ್ ನನಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಹೀಗೆ ಹಾಕ್ತಾಯಿದ್ದೀನಿ. ಎರಡಕ್ಕೂ ಏನೂ ಡಿಫ್ರೆಂಟ್ ಇಲ್ಲ. ಈಗ ನೋಡಿ, ಬೀಡನ್ನ ಹಾಕಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ಸೇಮ್ ಹೋಲ್ ಒಳಗಡೆ ನಾವು ಇದಕ್ಕಿಂತ ಮೊದಲು ಏನು ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅದೇ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ, ಫಸ್ಟ್ ಎರಡರಲ್ಲಿ ಒಂದು ಮಾಡಿ ಈಗ ಸೆಕೆಂಡ್ ಟೈಮಲ್ಲಿ ಬೀಡನ್ನ ಈ ಕಡೆ ತಂದ್ಕೋಬೇಕು. ನೋಡಿ, ಬೀಡನ್ನ ಈ ಕಡೆ ಸರಿಸ್ಕೊಂಬಿಟ್ಟು ಆ 2 ದಾರನ ಮತ್ತೆ ಒಂದು ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಹಾಕಿ ಅದೇ ಹೋಲ್ ಒಳಗಡೆ ನೋಡಿ, ಅದೇ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಟೋಟಲಿ ನಾವು 3 ಟೈಮ್ಸ್ ಅದೇ ಹೋಲ್ ಒಳಗಡೆ ಡಬಲ್ ಕ್ರೋಶಸ್ನ ಮಾಡಬೇಕು. ಸೊ ಗೊತ್ತಾಯ್ತಲ್ವ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಬೇಕಾದರೆ ಸ್ವಲ್ಪ ಹಿಂದೆ ಮಾಡಿಕೊಂಡು ಅಥವಾ ಸ್ಲೋ ಮಾಡಿಕೊಂಡು ನೋಡಿ. ಬೀಡ್ಗಿಂತ ಮುಂಚೆ ಒಂದು ಸತಿ ಡಬಲ್ ಕ್ರೋಶೆ, ಬೀಡ್ ಆದಮೇಲೆ ಒಂದು ಸತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ 2 ಹೋಲ್ಸ್ನ ಸ್ಕಿಪ್ ಮಾಡಬೇಕು. ನಾವೇನಿಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಅಲ್ಲಿ 2 ಹೋಲ್ಸ್ನ 1 2 ಬಿಟ್ಬಿಟ್ಟು 3rd ಹೋಲ್ ಮೇಲೆ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆಗಿದ ತಕ್ಷಣ 1 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲಿ ನೋಡಿ, ನಿಮಗೆ ಹೋಲ್ ಕಾಣಿಸ್ತಾ ಇದೆ. ಈ ಥರ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಕಾಣಿಸೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಡಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣ ನೀಡಲ್ನ ತೆಗಿಬಾರ್ದು, ಹಾಗೆ ಥ್ರೆಡ್ ಒಳಗಡೆ ಇಟ್ಕೊಂಡು ಬೀಡನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೋಡಿ, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಸೇಮ್ ಗ್ಯಾಪ್ ಒಳಗಡೆ ಅದೇ ಹೋಲಲ್ಲೇ ಹೋಗಿ ನಾವು ಥ್ರೆಡ್ನ ತಂದು ನೋಡಿ, ಮೊದಲೇ 2ರಲ್ಲಿ ಒಂದು ಮಾಡಿಕೊಂಡು ಬೀಡನ್ನ ಈ ಕಡೆ ತಂದ್ಕೊಂಡು ಮತ್ತು 2ರನ್ನ ಒಂದು ಮಾಡ್ಕೋತೀನಿ. ಮತ್ತು ಇನ್ನೊಂದು ಸತಿ ಡಬಲ್ ಕ್ರೋಶೆ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಒಂದು ಹೋಲಲ್ಲಿ ನಾವು 3 ಟೈಮ್ಸು ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ಬೀಡ್ಗಿಂತ ಮೊದಲು, ಬೀಡ್ ಆದಮೇಲೆ, ಆಮೇಲೆ ಒಂದು ಬೀಡನ್ನ ಹಾಕ್ಬಿಟ್ಟು. ಸೊ ಟೋಟಲಿ 3 ಡಬಲ್ ಕ್ರೋಶೆ ಆಗುತ್ತೆ. ಈಗ ಮುಗಿದ ತಕ್ಷಣ ಮತ್ತೆ 2 ಚೈನ್ಸ್ನ ಸ್ಕಿಪ್ ಮಾಡಿ 3rd ಚೈನ್ ಮೇಲೆ ಅಂದರೆ 3rd ಹೋಲ್ ಒಳಗಡೆ ಹೋಗಿ ಮತ್ತೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಿ 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದ್ರ ಹಿಂದ್ಗಡೆ ಕಾಣಿಸೋ ಹೋಲಲ್ಲಿ ನೋಡಿ, ನಿಮಗೆ ಹಾಕಬೇಕಾದ್ರೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಗೊತ್ತಾಗುತ್ತೆ. ಸೊ ಇದೇ ಥರ ಡಿಸೈನ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಈಸಿನೇ ಇದೆ ಡಿಸೈನು. ಬೀಡ್ನ ನಿಮಗೆ ಏನಾದರೂ ಟೈಮ್ ಇದ್ದರೆ ಥ್ರೆಡ್ಗೆ ಮೊದಲೇ ಬೀಡ್ಸ್ನ ಪೋಣಿಸಿ ಇಟ್ಕೊಳ್ಳಿ. ಪೋಣಿಸಿ ಇಟ್ಕೊಂಡ್ರೂ ಕೂಡ ಇದೇ ಥರನೇ ನಾವು ವರ್ಕ್ ಮಾಡಬೇಕಾಗಿರೋದು. ಬೀಡನ್ನ ಹಿಂದೆ ತಳ್ಳದೆ ಮುಂದೆ ಹಾಕ್ಕೊಂಡು ಅದನ್ನು ವರ್ಕ್ ಮಾಡಬೇಕು ಅಷ್ಟೇ. ಕೆಲವೊಂದು ಸತಿ ಬೀಡ್ ಹಿಂದ್ಗಡೆ ಹೋಗ್ತಾ ಇರುತ್ತೆ, ಅದಕ್ಕೆ. ಸೊ ಟೋಟಲಿ ಈ ಒಂದು ಆರ್ಚಲ್ಲಿ ನಾನು ಈ ಥರ ಒಂದು 5 ಪೆಟಲ್ಸ್ ಬರೋ ಥರ ಮಾಡಿದ್ದೀನಿ. ನೀವೇನಾದರೂ 14 ಡಬಲ್ ಕ್ರೋಶಸ್ನ ಮಾಡಿಕೊಂಡ್ರೆ 6 ಪೆಟಲ್ಸ್ ಬರುತ್ತೆ. ನಾನಿಲ್ಲಿ 12 ಮಾಡಿರೋದ್ರಿಂದ 5 ಬರ್ತಾಯಿದೆ.
ನೋಡಿ ಇದೇ ಥರ ಇವಾಗ ಫಿನಿಶ್ ಮಾಡ್ಕೋಬೇಕು. ನೋಡಿ 5 ಈ ಥರ ಪೆಟಲ್ಸ್ ಆಗಿದೆ. ಪೆಟಲ್ಸ್ ಆಗಿದ ತಕ್ಷಣ ನೋಡಿ ಎಂಡಿಂಗಲ್ಲಿ ನೋಡಿ ನಾವು ಬೇಸ್ ಲೈನಲ್ಲಿ 6 ಡಬಲ್ ಕ್ರೋಶೆ ಏನು ಮಾಡಿದ್ದೀವಲ್ವ, ಅದರ ಕೊನೆ ಡಬಲ್ ಕ್ರೋಶೆ ಮೇಲ್ಗಡೆ ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು 3 ಡಬಲ್ ಕ್ರೋಶೆನ ಮಾಡ್ತೀನಿ ಮತ್ತೆ. ಯಾಕಂದರೆ ಆ ಕಡೆ ಭಾಗದಲ್ಲೂ ಕೂಡ ನಾವು 9 ಡಬಲ್ ಕ್ರೋಶೆ ಮಾಡಿದ್ವಿ, ಅದಕ್ಕೆ ಈ ಕಡೆ ಕೂಡ 9 ಡಬಲ್ ಕ್ರೋಶೆ ಕಾಣಿಸ್ಬೇಕು ನಮಗೆ. ಅದಕ್ಕೆ ಮತ್ತು ಎಕ್ಸ್ಟ್ರಾ ಈಗ 3 ಮಾಡ್ತಾಯಿದ್ದೀನಿ. ಮೊದಲು 6 ಮಾಡಿದ್ವಲ್ವ, ಈಗ +3 ಟೋಟಲಿ 9 ಡಬಲ್ ಕ್ರೋಶಸ್ ಆಯಿತು. ಈಗ ನಿಮಗೇನಾದರೂ ಸ್ಟಾರ್ಟಿಂಗಲ್ಲೇ ಕುಚ್ಚು ಬೇಕು ಅಂದರೆ ಈ ಆರ್ಚ್ನ ಸ್ಟಾರ್ಟಿಂಗಲ್ಲೇ ಆರ್ಚ್ ಮಾಡಬೇಡಿ. 5 ಚೈನ್ ಏನು ಹಾಕಿದ್ದೀವಲ್ವ, 5 ಚೈನ್ ಬದಲಿಗೆ ನೀವು 3 ಚೈನ್ ಹಾಕ್ಕೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ. ನೆಕ್ಸ್ಟು ಈ ಥರ ಆರ್ಚ್ ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ನೀವೇನಾದರೂ ಇದನ್ನು 2 ಕಲರಲ್ಲಿ ಹಾಕಬೇಕು ಅಂದ್ಕೊಂಡ್ರೆ 2 ಸ್ಟೆಪ್ಪಲ್ಲಿ ಮಾಡಬೇಕಾಗುತ್ತೆ ಡಿಸೈನು. ಡಿಫ್ರೆಂಟ್ ಏನಿಲ್ಲ, ನಾವು ಇದಕ್ಕೆ ಒಂದೇ ಕಲರಲ್ಲಂದರೆ ಬಟ್ಟೆನ ಟರ್ನ್ ಮಾಡಿಕೊಂಡು ಹಾಕ್ತೀವಿ. ಬಟ್ 2 ದಾರ ಯೂಸ್ ಮಾಡೋದಾದರೆ ನಾವು ಫಸ್ಟ್ ಬೇಸ್ ಲೈನ 9 ಈ ಥರ ಡಬಲ್ ಕ್ರೋಶೆ ಏನು ಅದನ್ನು ಹಾಕ್ತಿದ್ದೀವಲ್ವ, ಅದನ್ನು ಫುಲ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಬೋದು. ನೋಡಿ ನಾನೀಗ ಆ ಕಡೆ 3 ಟೈಮ್ಸ್ ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಅಥವಾ 4 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಅದು ಚೈನ್ಗೋಸ್ಕರ ಇಲ್ಲಿ ಕುಚ್ಗೋಸ್ಕರ ಅದು ಚೈನ್ ಗ್ಯಾಪ್ ಬಿಟ್ಟಿರೋದು. ಸೊ ನೀವು ಸ್ಟಾರ್ಟಿಂಗಲ್ಲಿ ಇದೇ ಥರ ಬಿಟ್ಕೋಬೋದು. ಫಸ್ಟಲ್ಲೇ ಕುಚ್ಚು ಬೇಕು ಅಂದರೆ ನಾನಿಲ್ಲಿ ಫಸ್ಟೇ ಆರ್ಚ್ ಮಾಡಿದ್ದೀನಿ. ನೋಡಿ ಈಗ 9 ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 5 ಚೈನ್ ಹಾಕ್ಕೊಂಡು 4 ಚೈನ್ನ ಗ್ಯಾಪ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಅದು ಆರ್ಚ್ಗೆ ಯು ಶೇಪಲ್ಲಿ ಬರಬೇಕು ಅಂತ. ನೋಡಿ ಈಗ ಈ ಕಡೆ ಕೂಡ 6 ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ 6 ಡಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣ ಬಟ್ಟೆ ಟರ್ನ್ ಮಾಡಿಬಿಟ್ಟು 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಬೇಕು. ನೋಡಿ 3 ಹೋಲ್ಸ್ ಮೇಲೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ 3 ಟೈಮ್ಸು ನಾನು ಲಾಕ್ ಮಾಡಿದ್ದೀನಿ. ಮಾಡಿದ ತಕ್ಷಣ ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 5 ಚೈನ್ ಒಳಗಡೆ ಮತ್ತೆ ಡಬಲ್ ಕ್ರೋಶೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ 12 ಟೈಮ್ಸು ಡಬಲ್ ಕ್ರೋಶೆ ಹಾಕಬೇಕು ಈ 5 ಚೈನ್ ಒಳಗಡೆ. ಈಕ್ವಲ್ ನಂಬರಲ್ಲೇ ಹಾಕಿ ಫ್ರೆಂಡ್ಸ್, ನೀವು ಕಡಿಮೆನಾದರೂ ಹಾಕಿ ಅಥವಾ ಜಾಸ್ತಿನಾದರೂ ಹಾಕಿ, ಈಕ್ವಲ್ ನಂಬರಲ್ಲಿ ಹಾಕಿ. ನೋಡಿ ಇದು ಕೂಡ ಆರ್ಚ್ ಫಿಲ್ ಆಯಿತು. ಫಿಲ್ ಆಗಿದ ತಕ್ಷಣ ಈ ಕಡೆ ಕೂಡ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಲಾಕ್ ಮಾಡಿಬಿಟ್ಟು ಮತ್ತೆ 2 ಟೈಮ್ಸ್ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಲಾಕ್ ಮಾಡೋದನ್ನು ಸೇರಿಸಿ 3 ಟೈಮ್ಸ್ ಆಗುತ್ತೆ. ಅದಾಗಿದ ತಕ್ಷಣ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಫಸ್ಟ್ ಹೋಲಲ್ಲೇ ಹೋಗಿ, ನೋಡಿ ಫಸ್ಟ್ ಹೋಲಲ್ಲೇ ಹೋಗಿ ಥ್ರೆಡ್ನ ತರಬೇಕು. ಥ್ರೆಡ್ನ ತಂದು ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಅದೇ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಆ್ಯಸ್ ಯೂಶುವಲ್ ಆಗಿ ಫಸ್ಟ್ ಆರ್ಚ್ನ ನಾವು ಹೇಗೆ ಕಂಪ್ಲೀಟ್ ಮಾಡಿದ್ದೀವೋ ಇದನ್ನು ಕೂಡ ಅದೇ ಥರ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಥ್ರೆಡ್ಗೆ ಬೀಡ್ಸ್ನ ಪೋಣಿಸಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಫಾಸ್ಟಾಗಿ ಆಗುತ್ತೆ. ಇದು ಕೂಡ ಫಾಸ್ಟ್ ಆಗುತ್ತೆ, ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ನೋಡಿ ಒಂದೇ ಸ್ಟೆಪ್ಪಲ್ಲಿ ಈ ಥರ ಬ್ರೈಡಲ್ ಡಿಸೈನು ಹಾಕ್ತಾ ಇರೋದು. ನಿಮಗೆ ಆಗಲೇ ಹೇಳಿದೆ ಅಲ್ವಾ, 2 ಸ್ಟೆಪ್ಪಲ್ಲಿ 2 ಕಲರ್ಸ್ನ ಕೂಡ ನೀವು ಯೂಸ್ ಮಾಡಿಕೊಂಡು ಹಾಕಬೇಕು. ಒಂದು ವೇಳೆ 2 ಕಲರ್ಸ್ನ ಯೂಸ್ ಮಾಡೋದಾದರೆ ನೋಡಿ ಈಗ 2 ಚೈನ್ಸ್ನ ಸ್ಕಿಪ್ ಮಾಡಿ 3rd ಚೈನ್ ಒಳಗಡೆ ಹೋಗಿ ಮತ್ತೆ ಡಬಲ್ ಕ್ರೋಶೆ ಮಾಡಿ ಇದೇ ಥರ ವರ್ಕ್ನ ಕಂಟಿನ್ಯೂ ಮಾಡಬೇಕು.
ಫ್ರೆಂಡ್ಸ್ ನೋಡಿ, ಈಗ ನಾನು ಫಿನಿಶ್ ಮಾಡಿದ್ದೀನಿ. ಈಗ ನಿಮಗೆ ಗೊತ್ತಾಗ್ತಾ ಇದೆ ಡಿಸೈನ್ ಹೇಗೆ ಬಂದಿದೆ ಅಂತ. ಎಕ್ಸ್ಟ್ರಾ ಥ್ರೆಡ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಗಮ್ ಪೇಸ್ಟ್ ಮಾಡಿದ್ದೀನಿ. ನೀವು ಅಷ್ಟೇ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ನೀಟಾಗಿ ಕಟ್ ಮಾಡಿ. ಕುಚ್ಚು ಕೂಡ 75 ಎಳೆ ತೊಗೊಂಡು ಕಟ್ಟಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಬೇಕಂದರೆ ಹೇಳಿದೆ ಅಲ್ವಾ, ಸ್ಟಾರ್ಟಿಂಗಲ್ಲಿ ನೀವು 9 ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ ಹಾಕಿ ಮತ್ತು ಈ ಕಡೆ 9 ಡಬಲ್ ಕ್ರೋಶೆ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಕುಚ್ಚು ಕಟ್ಕೊಳ್ಳಿ. ಈ ಡಿಸೈನ್ಗೆ ನಾವು 550 ಅಬೋ 650ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನಾವು ಚಾರ್ಜ್ನ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಡಿಸೈನು ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇದೇ ಥರ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.